ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜ್ಞಾನ ರತ್ನಗಳು ಮುರಳಿಯ ಮುಖ್ಯ ಸಾರಾಂಶ. ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ನೀವು ಇಲ್ಲಿ ಸ್ವ ಅನುಭೂತಿ ಸೆಲ್ಫ್ ರಿಯಲೈಸೇಷನ್ ಮಾಡಲು ಬಂದಿದ್ದೀರಿ. ನಿಮ್ಮನ್ನು ಆತ್ಮ ಎಂದು ತಿಳಿದು ಪರಮಾತ್ಮನಿಂದ ಜ್ಞಾನವನ್ನು ಕೇಳಿ ಸದಾ ಆತ್ಮಾಭಿಮಾನಿಯಾಗಿರುವ ಅಭ್ಯಾಸವನ್ನು ಮಾಡಿ. ಆತ್ಮ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ. ಆತ್ಮದ ಸ್ವರೂಪ. ಆತ್ಮವು ಒಂದು ಜ್ಯೋತಿರ್ಬಿಂದು, ಪಾಯಿಂಟ್ ಆಫ್ ಲೈಟ್. ಇದರಲ್ಲಿಯೇ ಜನ್ಮ ಜನ್ಮಾಂತರದ ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳು ಅಡಗಿರುತ್ತವೆ. ದೇಹಾಭಿಮಾನ ಹಾಗೂ ಆತ್ಮಾಭಿಮಾನ. ಎಲ್ಲಿಯವರೆಗೆ ನಾವು ದೇಹ ಎಂದು ತಿಳಿದಿರುತ್ತೇವೆಯೋ ಅಲ್ಲಿಯವರೆಗೆ ದುಃಖವಿರುತ್ತದೆ. ಈಗ ಪರಮಾತ್ಮನ ಮೂಲಕ ನಮಗೆ ಆತ್ಮಾನುಭೂತಿಯಾಗಿದೆ. ನಿರಾಕಾರ. ತಂದೆ ಪರಮಾತ್ಮನಿಗೆ ತನ್ನದೇ ಆದ ಸ್ಥೂಲ ಶರೀರವಿಲ್ಲ. ಅವರು ನಿರಾಕಾರ ಶಿವನಾಗಿದ್ದಾರೆ. ಅವರು ಈ ಪತಿತ ಪ್ರಪಂಚದಿಂದ ನಮ್ಮನ್ನು ಪಾವನ ಮಾಡಿ ಮನೆಗೆ ಪರಂಧಾಮ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಪತಿತರಿಂದ ಪಾವನರಾಗುವ ವಿಧಿ. ನೆನಪಿನ ಯಾತ್ರೆ. ಮನ್ಮನಾಭವ ಅಂದರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಈ ಯೋಗಾಗ್ನಿಯಿಂದ ಮಾತ್ರ ಆತ್ಮಕ್ಕೆ ಹಿಡಿದಿರುವ ವಿಕರ್ಮಗಳೆಂಬ ತುಕ್ಕು ಅಂದರೆ ರಸ್ಟ್ ನಾಶವಾಗಿ ಆತ್ಮವು ಪಾವನವಾಗುತ್ತದೆ. ಸತ್ಯಯುಗದ ಸ್ಥಾಪನೆ. ಸತ್ಯಯುಗದಲ್ಲಿ ಎಲ್ಲರೂ ಪಾವನರಾಗಿದ್ದರು, ಸತೋಪ್ರಧಾನ. ಈಗ ಕಲಿಯುಗದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ, ತಮೋಪ್ರಧಾನ. ಈ ರಾಜಯೋಗದ ಮೂಲಕ ನಾವು ಮತ್ತೆ ವಿಶ್ವದ ಮಾಲೀಕರಾಗುತ್ತೇವೆ. ಧಾರಣೆಗಾಗಿ ಮುಖ್ಯಾಂಶಗಳು. ವಿಚಾರ ಸಾಗರ ಮಂಥನ. ಪ್ರತಿದಿನ ಮುಂಜಾನೆ ಎದ್ದು ಜ್ಞಾನದ ಬಗ್ಗೆ ಚಿಂತನೆ ನಡೆಸಬೇಕು. ಮುರಳಿಯ ಮುಖ್ಯ ಅಂಶಗಳನ್ನು ಬರೆದುಕೊಂಡು ಮನನ ಮಾಡುವುದರಿಂದ ಜ್ಞಾನವು ಹೃದಯದಲ್ಲಿ ಗಟ್ಟಿಯಾಗಿರುತ್ತದೆ. ಬುದ್ಧಿಯೋಗ. ಪಾವನ ಪ್ರಪಂಚಕ್ಕೆ ಹೋಗಬೇಕೆಂದರೆ ಈ ಪತಿತ ಪ್ರಪಂಚ ಮತ್ತು ವಿಕಾರಗಳಿಂದ ಬುದ್ಧಿಯನ್ನು ತೆಗೆದು ಪರಮಾತ್ಮನೊಂದಿಗೆ ಜೋಡಿಸಬೇಕು. ಸೇವೆಯ ಯುಕ್ತಿ. ಯಾರಿಗಾದರೂ ಜ್ಞಾನ ತಿಳಿಸುವಾಗ ಬಹಳ ಯುಕ್ತಿಯಿಂದ ಮತ್ತು ಶಾಂತಿಯಿಂದ ತಿಳಿಸಬೇಕು. ಮೊದಲು ತಂದೆಯ ಪರಿಚಯವನ್ನು ನೀಡಬೇಕು. ವರದಾನ.
ಹಾಗೂ ಸ್ಲೋಗನ್: ಬಾಬಾ ವರದಾನ ಕೊಟ್ಟಿದ್ದಾರೆ. ನಂಬರ್ 1, ವ್ಯಾಪಾರಿಗಳಾಗಿ ಪ್ರತಿಯೊಂದು ಸೆಕೆಂಡ್ ಮತ್ತು ಸಂಕಲ್ಪದಲ್ಲಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಪದಮಪತಿ ಅಂದರೆ ಕೋಟಿಪತಿಗಳಿಗಿಂತ ಶ್ರೇಷ್ಠ ಭವ. ವಿವರಣೆ: ಒಬ್ಬ ದಕ್ಷ ವ್ಯಾಪಾರಿಯಂತೆ ನಿಮ್ಮ ಒಂದು ಸಂಕಲ್ಪವು ವ್ಯರ್ಥವಾಗದಂತೆ ಜ್ಞಾನ ಮತ್ತು ನೆನಪಿನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಸ್ಲೋಗನ್: ಯಾರು ಬೇಡುವರೋ ಅಂದರೆ ಇಚ್ಛೆ ಉಳ್ಳವರು ಅವರು ಖುಷಿಯ ಖಜಾನೆಯಿಂದ ಸಂಪನ್ನರಾಗಲು ಸಾಧ್ಯವಿಲ್ಲ. ವಿಶೇಷ ಸೂಚನೆ: ಅವ್ಯಕ್ತ. ಯಾವುದೇ ಪರಿಸ್ಥಿತಿ ಬಂದರೂ ನಿಮ್ಮ ಖುಷಿ ಮಾಯವಾಗಬಾರದು. ಶರೀರಕ್ಕೆ ಏನೇ ಆದರೂ, ಹಣದ ನಷ್ಟವಾದರೂ ಅಚಲವಾಗಿರಿ. ಸದಾ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಸೀಟಿನ ಮೇಲೆ ವಿರಾಜಮಾನರಾಗಿರಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.